ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲಾರು ಹೇಗಿದ್ರಿ? ಆರಾಮಾಗಿದ್ರೆ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಆರೋಗ್ಯಕರ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ವೇಟ್ ಲಾಸ್ಗೆ ಮತ್ತೆ ದೇಹಕ್ಕೆ ತುಂಬಾ ತಂಪಾಗುತ್ತೆ. ಮತ್ತೆ ಇದ್ರಲ್ಲಿದ್ರೆ ಇನ್ನೂ ಅನೇಕ ಆರೋಗ್ಯ ಬೆನಿಫಿಟ್ಸ್ ಇದೆ. ಮತ್ತೆ ಇದನ್ನ ಹೇಗ್ ಮಾಡೋಂತ ನೋಡೋಣ ಬನ್ನಿ. ನೋಡಿ, ನಾನು ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ. ಬಾರ್ಲಿ ಅಕ್ಕಿನ ಕ್ಲೀನ್ ಆಗಿ ಒಂದ್ 2-3 ಸಾರಿ ತೊಳ್ಕೊಬೇಕು. ಏನಾರು ಕಸ ಕಡ್ಡಿ ಧೂಳು ಇರ್ತಲ್ಲ ಅದಕ್ಕೆ ಇದನ್ನ ಕ್ಲೀನ್ ಆಗಿ ತೊಳ್ಕೊಬೇಕು. ನೋಡಿ, ಅಲ್ಲ ಬಾರ್ಲಿ ಅಕ್ಕಿ ತೋರಿಸ್ತಾ ಇದೀನಿ ಸೈಡ್ಗೆ. ಆತರ ಅಕ್ಕಿ ಇರುತ್ತೆ, ಅದನ್ನ ನೀರಲ್ಲಿ ಹಿಂದಿನ ದಿನ ನಾನು ನೆನೆ ಹಾಕೊಂಡಿದ್ದೀನಿ. ನೋಡಿ, ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡ್ಕೊಳೋದಾದ್ರೆ ಹಿಂದಿನ ದಿನ ರಾತ್ರಿನೇ ನೆನೆ ಹಾಕೊಂಡ್ಬಿಡಿ. ನೋಡಿ, ಈ ತರ ಎಲ್ಲ ಇಷ್ಟು ನೆಂದಿದೆ. ಇದು ಇನ್ನು ಸ್ವಲ್ಪ ನೆನೆಬೇಕಿದೆ. ಇನ್ನು ಚೆನ್ನಾಗಿ ನೆನೆದ್ರೆ ಇನ್ನು ಸೂಪರ್ ಆಗಿರುತ್ತೆ. ನೋಡಿ, ಇದನ್ನೆಲ್ಲಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ನೀರ್ನ ಒಂದ್ ಬೇರೆ ಬೌಲ್ಗೆ ತಕೊಳ್ಳೋಣ. ನಿಮ್ಗೆ ಬೇರೆ ಬೌಲ್ ತಕೊಂಡು ಇದು ಅಕ್ಕಿ ಕಲರ್ ಹೇಗಾಗಿದೆ ಮತ್ತೆ ಎಷ್ಟು ನೆಂದಿದೆ ಅಂತ ಚೆನ್ನಾಗಿ ಅಂದ್ರೆ ಕಾಣಿಸುತ್ತೆ. ಯಾಕೆ ನೀರ್ನ ಬೇರೆ ಕಡೆ ತಕೊಂತೀನಿ ತಡ್ರಿ. ನೋಡಿ, ಇದನ್ನೆಲ್ಲ ನೀರ್ನ ಒಂದ್ ಬೌಲ್ ತಕೊಂಡು ನಿಮ್ಗೆ ಅಕ್ಕಿ ತೋರಿಸ್ತಾ ಇದೀನಿ. ನೋಡಿ, ಬಾರ್ಲಿ ಅಕ್ಕಿ ಒಂದೊಂದು ಫುಲ್ ವೈಟ್ ಆಗಿರುತ್ತೆ, ಒಂದ್ ಈ ತರ ಸ್ವಲ್ಪ ಕಪ್ಪುಗಿನೂ ಕೂಡ ಬರುತ್ತೆ. ನೋಡಿ, ಹೌದಾ, ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ. ನೋಡಿ, ಇಷ್ಟ ಆಗಿದೆ. ಇದು ಇದನ್ನೆಲ್ಲ ನೀರ್ನ ತಕೊಂಡಿದೀನಿ. ಇವಾಗ ಇದನ್ನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಹಾಗೆ ಬೇಯಿಸ್ಕೊಂಡ್ರೆ ಬೇಗ ಬೇಯುದಿಲ್ಲ. ಅದಕ್ಕೆ ಇದನ್ನ ಒಂದು ಕುಕ್ಕರ್ಗೆ ಹಾಕೊಂಡು ಬೇಯಿಸ್ಕೊಳೋಣ. ನೋಡಿ, ಒಂದು ಕುಕ್ಕರ್ ತಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಬಾರ್ಲಿ ಅಕ್ಕಿನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾರ್ಲಿ ಅಕ್ಕಿನ ನೀವು ತಗೋಬಹುದು. ನೀವು ಒಬ್ರಿಗೆ ಮಾಡ್ಕೊಂತ ಇಬ್ರಿಗೆ ಮಾಡ್ಕೊಂತ ನೋಡ್ಕೊಂಡು ನೀವು ಅಕ್ಕಿ ಹಾಕೊಳ್ಳಿ. ನಾನು ಇದರಲ್ಲಿ 2 ತರದ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ 2-3 ಬಟ್ಲು ಅಷ್ಟು ತಗೊಂಡಿದ್ದೀನಿ. ನೋಡಿ, ಆವಾಗಲೇ ನೀರ್ ಇಟ್ಕೊಂಡಿದ್ದಿಲ್ಲ, ಆನೆ ನೀರು ಇದಕ್ಕೆ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ. ಅದ್ ನೀರ್ನ ವೇಸ್ಟ್ ಮಾಡ್ಕೊಳೋದ್ ಬೇಡಲ್ವಾ, ಅದಕ್ಕೆ ಅದೇ ನೀರ್ನ ಹಾಕೊಳ್ಳೋಣ. ಅದ್ರಲ್ಲಿ ಕೂಡ ಇನ್ನು ಇರುತ್ತೆ, ಪ್ರೋಟೀನ್ ಇರುತ್ತೆ. ಅದಕ್ಕೆ ನಾನು ಅದೇ ನೀರ್ನೇ ಬಳಸ್ಕೊಂಡಿದ್ದೀನಿ. ಇವಾಗ ಇದನ್ನ ಕುಕ್ಕರ್ ಮುಚ್ಚಿ 3 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ನೋಡಿ, ಇವಾಗ ಕುಕ್ಕರ್ನ ಕೂಗಿಸ್ಕೊಂಡ್ ಬಂದಿದ್ದೀನಿ. ಕುಕ್ಕರ್ ತಣ್ಣಗಾಗಿಂದ ಸ್ವಲ್ಪ ಹೊತ್ತು ಬಿಟ್ಟು ಕುಕ್ಕರ್ ಓಪನ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಒಂದು ಸ್ಪೂನ್ ಸಹಾಯ ಇದ್ರೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಬೆಂದಿದೆ ಇಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಬೆಂದಿದೆ ಇದು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲಾನ ಮಿಕ್ಸ್ ಮಾಡ್ಕೊಂಡ್ರೆ ಇದರಲ್ಲಿ ಗಟ್ಟಿಯಾಗಿ ಕುತ್ಕೊಂಡಿದ್ರು ಸರಿ ಆಗುತ್ತೆ. ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸ್ವಲ್ಪ ಇದು ಅಕ್ಕಿ ಸ್ವಲ್ಪ ಆರಿದ ಮೇಲೆನೆ ನೀವು ಮಿಕ್ಸರ್ಗೆ ಹಾಕೊಳ್ಳಿ. ನಾ ಹಾಗೆ ನಿಮ್ಗೆ ತೋರ್ಸೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ ಹಾಕೊಂಡಿದೀನಿ. ಇದು ತಣ್ಣಗಾಗಿಂದಾಗನ ನೀವು ಮಿಕ್ಸಿ ರುಬ್ಕೊಳ್ಳಿ. ನೋಡಿ, ನಾ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ನಲ್ಲ, ಅದು ಇವಾಗ ತಣ್ಣಗಾಗಿದೆ. ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ನೋಡಿ, ರುಬ್ಕೊಂಡ್ ಬಂದಿದ್ದೀನಿ. ತೀರಾ ನೀವು ಸಣ್ಣಗೆ ರುಬ್ಕೊಳೋದೇನು ಬೇಡ. ಸ್ವಲ್ಪ ರಿವರ್ಸ್ಲೇ ನೀವು ಮಿಕ್ಸಿ ಜಾರಲ್ಲಿ ರಿವರ್ಸ್ ಮಿಕ್ಸರ್ ಇರ್ತೈತಲ್ಲ ಅದ್ರಲ್ಲಿ ರುಬ್ಕೊಂಡ್ರೆ ಸಾಕು. ತುಂಬಾ ಸಣ್ಣಗೆ ರುಬ್ಕೊಳೋದೇನು ಬೇಡ. ಅದನ್ನೆಲ್ಲ ಕುಕ್ಕರಲ್ಲಿ ಇರೋಂಥದನ್ನೆಲ್ಲಾನು ಅಷ್ಟನ್ನ ನಾನು ಮಿಕ್ಸರ್ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ನೋಡಿ, 2 ಬೌಲ್ಗೆ ಹಾಕೊಂಡಿದ್ದೀನಿ ನಾನು. ನೋಡಿ, ಮತ್ತೆ ನಾ ಸ್ವೀಟು ಮತ್ತೆ ಖಾರ 2 ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ 2 ರೆಸಿಪಿ ಬೇಕಲ್ವ, ಅದಕ್ಕೆ 2 ಬೌಲ್ಗೆ ಹಾಕೊಂಡ್ ಬಂದಿದ್ದೀನಿ ನಿಮಗೆ ತೋರ್ಸೋದಕ್ಕೋಸ್ಕರ. ನೋಡಿ, ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವೀಟ್ ಜಾಸ್ತಿ ಹಾಕೊಳ್ಳಿ. ಮತ್ತೆ ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಖಾರನ ನೀವು ಜಾಸ್ತಿ ಹಾಕೋಬಹುದು. ಇದನ್ನ ತಕೋಬಹುದು ಅಕ್ಕಿನ. ನೋಡಿ, 2 ಬೌಲ್ಗೆ ತಕೊಂಡಿದ್ದೀನಿ. ನಿಮ್ಗೆ ಯಾವ ತರ ಬೇಕೋ ಅದನ್ನ ಹಾಕೊಳ್ಳಿ. ನೀವು ಬರೀ ಓನ್ಲಿ ಖಾರ ಅಷ್ಟ ಮಾಡ್ಕೊಳೋದಾದ್ರೆ ಬೇಯಿಸ್ಕೊಳುವಾಗ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಯಾವ್ದು ಮೊದ್ಲು ಮಾಡ್ಲಿ, ಸ್ವೀಟ್ ಫಸ್ಟ್ ಮಾಡ್ಲಾ ಅಥವಾ ಖಾರ ಫಸ್ಟ್ ಮಾಡ್ಲಾ? ಬನ್ನಿ, ಮೊದಲು ಸ್ವೀಟೇ ಮಾಡ್ಕೊಳೋಣ. ಮೊದಲು ಸ್ವೀಟ್ ಮಾಡ್ಕೊಂಡು ಆಮೇಲೆ ಖಾರ ಮಾಡ್ಕೊಳೋಣ. ಬನ್ನಿ, ನೋಡಿ, ಈ ಬೌಲಲ್ಲಿ ಇರೋದನ್ನ ನಾನು ಸ್ವೀಟ್ ಮಾಡ್ಕೊಂತೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ನೋಡಿ, ಇವಾಗ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದೀನಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ನೋಡಿ, ನಾನು ತುಪ್ಪದ ಬೆಣ್ಣೆ ವಿಡಿಯೋನ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ತೋರಿಸಿದ್ದೀನಿ. ನೀವು ಅದನ್ನ ಕೂಡ ಹೋಗಿ ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಮನೇಲಿರೋ ಏನೇನು ಉಪಯೋಗಿಸ್ಕೊಂಡು ನಾನು
ಬೆಣ್ಣೆ ತುಪ್ಪ ಮಾಡೋದನ್ನ ತೋರಿಸಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೊಂಡಿದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಬಾದಾಮಿ ಹಾಕೊಂಡಿದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕೊಂಡಿದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಹಾಕೋವೋ ಅವನ್ನ ಹಾಕೋಬಹುದು. ನೋಡಿ, ನೀವು ಬೇಕಿದ್ರೆ ಕರ್ಬೂಜ ಬೀಜ ಹಾಕೋಬಹುದು. ನಿಮ್ಗೆ ಯಾವ ಇಷ್ಟ ಹಾಕೋ ಅವನ್ನ ಹಾಕೋಬಹುದು. ಇದು ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಕಲರ್ ಬಂದ್ರೆ ಸಾಕು. ಇವಾಗ ಇದನ್ನ ಒಂದ್ ಬಟ್ಲಿಗೆ ತಕೊಳ್ಳೋಣ. ನೋಡಿ, ಇವಾಗ ಅದ ಬಟ್ಲಿಗೆ ತಕೊಂಡಿದೀನಿ. ಅದೇ ಪಾತ್ರೆಗೆ ನಾನು ಇವಾಗ ಬೆಲ್ಲ ಹಾಕೊಂತ ಇದೀನಿ. ನೀವು ಸ್ವೀಟ್ ನೋಡ್ಕೊಂಡು ಬೆಲ್ಲ ಹಾಕೊಳ್ಳಿ. ನಾವು ಅಷ್ಟು ಬಾರ್ಲಿ ಅಕ್ಕಿ ಇತ್ತಲ್ವ ಅದಕ್ಕೆ ಇವಾಗ ಇದನ್ನ ಒಂದ್ ಬಟ್ಲಿಕ್ಕಿಂತ ಸ್ವಲ್ಪ ಬೆಲ್ಲ ಹಾಕೊಂಡಿದೀನಿ. ನೀವು ಎಷ್ಟು ತಗೊಂಡಿರ್ತೀರ ಅದ್ರ ಮುಕ್ಕಾಲು ಭಾಗದಷ್ಟು ಬೆಲ್ಲ ಹಾಕೊಂಡ್ರೆ ಸಾಕು. ನೋಡಿ, ಇದನ್ನೆಲ್ಲಾನು ಸ್ವಲ್ಪ ಇದಕ್ಕೆ ನೀರ್ ಹಾಕೊಂಡಿದೀನಿ. ನೀರ್ ಹಾಕೊಂಡಿದನ್ನ ಬೆಲ್ಲ ಕರಗಿಸ್ಕೋಬೇಕು. ನೋಡಿ, ಇದನ್ನೆಲ್ಲ ನೀಟಾಗೆಲ್ಲ ಬೆಲ್ಲ ಕರಗಿದ್ಮೇಲೆ ಇದಕ್ಕೆ ಇವಾಗ ಬಾರ್ಲಿ ಅಕ್ಕಿ ಆವಾಗ್ಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ. ನೀವು ಬೆಲ್ಲದಲ್ಲಿ ಏನಾರು ಕಸ ಕಡ್ಡಿ ಇದ್ರೆ ನೀವು ಒಂದಷ್ಟು ಏನಾರು ತಗೊಂಡು ಸೋಸ್ಕೊಂಡು ಹಾಕೊಂಡು ಮಾಡ್ಕೋಬಹುದು. ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ, ಇದ್ರಲ್ಲಿ ಏನೂ ಇಲ್ಲ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ವೀಟಿನ ಜೊತೆ ಬಾರ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು. ಅದಾದ ನಂತರ ಇದಕ್ಕೆ ಒಂದ್ 2 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಹಾಕೊಂಡಿದೀನಿ. ನೋಡಿ, ಸಿಪ್ಪೆ ಸಮೇತನ ಹಾಕೊಂಡಿದೀನಿ. ನೀವು ಬೇಕಿದ್ರೆ ಸಿಪ್ಪೆ ತೆಗೆದು ಕೂಡ ಹಾಕೋಬಹುದು. ಅದಾದ ನಂತರ ಆವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ಡ್ರೈ ಫ್ರೂಟ್ಸ್ನ ಅವನ್ನೆಲ್ಲ ಇದಕ್ಕೆ ಹಾಕೊಂತ ಇದೀನಿ. ನೋಡಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾಗುತ್ತೋ ಅವನ್ನ ಹಾಕೋಬಹುದು. ನೀವು ಬೇಡ ಅಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು, ಬೇಡ ಅಂದ್ರೆ ಹಾಗೆ ಕೂಡ ತಿನ್ಬಹುದು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ಘಮ ಘಮ ಅಂತ ಸೂಪರ್ ಆಗಿ ಬರ್ತಿದೆ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಟ್ರೈ ಮಾಡಿ. ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೂಪರ್ ಆಗಿದೆ. ನೋಡಿ, ಹಾಗೆ ತಿನ್ನೋದಕ್ಕಿಂತ ಈ ತರ ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಅದು ಕೂಡ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸ್ವೀಟ್ ತಿಂದಲ್ವಾ, ಇವಾಗ ಖಾರನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಆ ಒಂದು ಸ್ವೀಟ್ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಇದು ತಕ್ಕೊಂಡಿದ್ದು ಇದೆಲ್ಲ ಗಟ್ಟಿ ಆಗ್ಬಿಡುತ್ತೆ. ಈ ತರ ನೋಡಿ, ಇಷ್ಟು ಗಟ್ಟಿ ಆಗ್ಬಿಟ್ಟಿದೆ. ಎಷ್ಟು ಗಟ್ಟಿ ಆಗ್ಬಿಡ್ತಿದ ಅದಷ್ಟು ಗಟ್ಟಿ ಆಗುತ್ತೆ. ಸ್ವೀಟ್ ಕೂಡ ಗಟ್ಟಿನೂ ಆಗುತ್ತೆ. ಅದಕ್ಕೆ ನೀವು ಆಮೇಲೆ ತಡವಾಗಿ ತಿನ್ನೋದಾದ್ರೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಹಾಲು ಹಾಕೊಂಡು ಕೂಡ ತಿನ್ಬಹುದು. ಇವಾಗ ನೋಡಿ, ಆವಾಗ್ಲೇ ಸ್ವಲ್ಪ ಗಂಜಿ ತೆಗೆದಿಟ್ಕೊಂಡಿದ್ದೆ, ಅದನ್ನ ಇದಕ್ಕೆ ಹಾಕೊಂತ ಇದೀನಿ. ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈ ತರ ನೀಟಾಗಿ ಎಲ್ಲಾನು ನಿಮಗ್ ಗಟ್ಟಿ ಬೇಕು ಅಥವಾ ತಿಳುವಾಗಿರ್ಬೇಕು ನೋಡ್ಕೊಂಡು ನೀವು ಆ ಗಂಜಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಗಂಜಿನ ಆದಷ್ಟು ಅವಾಗ್ಲೇ ಚೆಲ್ಲಕ್ ಹೋಗ್ಬೇಡಿ, ತೆಗೆದಿಟ್ಕೊಂಡ್ರೆ ಈ ತರ ಆದಾಗ ಸ್ವಲ್ಪ ಹಾಕೊಂಡು ನೀವು ಯೂಸ್ ಮಾಡ್ಕೊಳಕ್ ಬರುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಗಂಜಿ ಹಾಕೊಂಡು. ಇವಾಗ ಅದಾದ ನಂತರ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಅರ್ಧ ಬಟ್ಲಷ್ಟು ಮೊಸರು ಹಾಕೊಂತ ಇದೀನಿ. ನೋಡಿ, ನಿಮ್ಗೆ ಎಷ್ಟು 1 ಬಟ್ಲು ಕೂಡ ಮೊಸರು ಹಾಕೋಬಹುದು. ಅರ್ಧ ಬಟ್ಲು ಮೊಸರು ಹಾಕೊಂಡಿದೀನಿ. ಮತ್ತೆ ನೀವು ಬೇಕಿದ್ರೆ ಮಜ್ಜಿಗೆ ಕೂಡ ಇದಕ್ಕೆ ಹಾಕೋಬಹುದು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ. ನೋಡಿ, ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಅದಾದ ನಂತರ ಇದಕ್ಕೆ ಒಂದ್ ಕ್ಯಾರೆಟ್ನ ಈ ತರ ಸಣ್ಣದಾಗಿ ತುರಿದಿಟ್ಕೊಂಡಿದೀನಿ, ಅದನ್ನ ಕೂಡ ಇದಕ್ಕೆ ಹಾಕೊಂತೀನಿ. ನೋಡಿ, ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿಗಿನ ಒಳ್ಳೇದು. ಅದಕ್ಕೆ ಇದನ್ನ ಕ್ಯಾರೆಟ್ ಕೂಡ ಹಾಕೊಂಡಿದೀನಿ. ಅದಾದ ನಂತರ ಇದಕ್ಕೆ ಒಂದ್ ಸೌತೆಕಾಯಿನ ಈ ತರ ತುರಿದಿಟ್ಕೊಂಡಿದೀನಿ, ಅದನ್ನು ಕೂಡ ಹಾಕೊಂಡಿದೀನಿ. ನೋಡಿ, ಇದೆಲ್ಲ ಒಳ್ಳೇದು ಆರೋಗ್ಯಕ್ಕೆ. ಈ ಬೇಸಿಗೆ ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ದೇಹಕ್ಕೆ ಒಳ್ಳೇದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೀಟಾಗೆಲ್ಲಾನ. ಇದ್ರ ಜೊತೆ ಬಾರ್ಲಿ ಗಂಜಿ ಜೊತೆ ತರಕಾರಿ ಎಲ್ಲ ಮಿಕ್ಸ್ ಆಗ್ಬೇಕು. ನೋಡಿ, ಈ ತರದಿಂದ ನೀಟಾಗೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಯೂರಿನ್ ಇನ್ಫೆಕ್ಷನ್ ಆದ್ರೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ತಿಂದ್ರೆ ಆರೋಗ್ಯವಾಗಿ ತುಂಬಾ ಇದ್ರದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನೀವು ಬೇರೆ ಇದ್ರಲ್ಲಿ ಚೆಕ್ ಮಾಡ್ಕೋಬಹುದು. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ದೇಹಕ್ಕೆ ತಂಪು. ಇವಾಗ ಇದಕ್ಕೆ ಒಂದ್ ಚಿಕ್ಕದಾಗಿ ಒಗ್ಗರಣೆ ಹಾಕೊಂಡು
ತಿಂದ್ರೆ ಸೂಪರ್ ಆಗಿರುತ್ತೆ. ಬನ್ನಿ ಒಗ್ಗರಣೆ ಹಾಕೋಣ. ನೋಡಿ ಇವಾಗ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತಾ ಇದೀನಿ. ಜೀರಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೇದು. ಈ ಬೇಸಿಗೆ ಕಾಲದಲ್ಲಿ ಡೈಜೆಷನ್ ಗೆ ಒಳ್ಳೇದು, ಮತ್ತೆ ತಂಪಾಗುತ್ತೆ ದೇಹಕ್ಕೆ. ವೇಟ್ ಲಾಸ್ ಮಾಡ್ಕೊಳೋದಕ್ಕೂ ಒಳ್ಳೇದು. ಇವಾಗ ಒಂದ್ ಮೆಣಸಿನ್ಕಾಯಿನ ಈ ತರ ಕಟ್ ಮಾಡಿ ಹಾಕೊಂಡಿದೀನಿ. ಅದಾದ ನಂತರ ಇದಕ್ಕೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡಿದೀನಿ ನಾನು. ನೀವು ಬೇಕಿದ್ರೆ ಸಣ್ಣದಾಗಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕೋಬಹುದು. ಈ ಪೇಸ್ಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಪೇಸ್ಟ್ ನ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನೋಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿಂದಾಗ ಇದಕ್ಕೆ ಒಗ್ಗರಣೆಗೆ ಇದಕ್ಕೆ ಹಾಕೊಂಡ್ಬಿಡೋಣ. ನೋಡಿ ಹಾಗೆ ತಿನ್ನೋಕ್ಕಿಂತ ಈ ತರ ಒಗ್ಗರಣೆ ಹಾಕೊಂಡ್ ತಿಂದ್ರೆ ಇನ್ನು ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ. ನೋಡಿ ಇದ್ರ ಜೊತೆ ಬೇಕಿದ್ರೆ ನೀವು ಉಪ್ಪಿನಕಾಯಿ, ಟೊಮೊಟೊ ಚಟ್ನಿ ಸೈಡ್ಗೆ ಇಟ್ಕೊಂಡ್ ತಿನ್ಬೋದು. ಮತ್ತೆ ಮೊಸರು ಮೆಣಸಿನ್ಕಾಯಿ ಅದನ್ನ ಇರ್ತಲ್ಲ ಅದನ್ನು ಕೂಡ ತಿನ್ಬೋದು. ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಗೆ ಈ ಸ್ವೀಟ್ ಬಾರ್ಲಿ ಗಂಜಿ ಇಷ್ಟ ಆಯ್ತು ಅಥವಾ ಖಾರ ಬಾರ್ಲಿ ಗಂಜಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಇದರಿಂದ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ನೀವು ಬೇರೆ ಚಾನಲ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಈ ತರ ಚೆಕ್ ಮಾಡ್ರೆ ಇದ್ರ ಬಗ್ಗೆ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಚೆಕ್ ಮಾಡ್ಕೊಳ್ಳಿ. ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.